ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಲ್ಲೊಬ್ಬ ವಿಚಿತ್ರ ಡಾಕ್ಟರ್ ನೋಡೋದಕ್ಕೆ ಸಿಗ್ತಿದ್ದಾನೆ. ಈತನ ನಿವಾಸದಲ್ಲಿ ತಡಕಾಡಿದ್ರು ಕೂಡ ಏನ್ ಸಿಗಬೇಕಾಗಿತ್ತು ಡಾಕ್ಟರ್ ಮನೆಯಲ್ಲಿ? ಟೆಥಸ್ಕೋಪ್ ಅಥವಾ ಒಂದಷ್ಟು ಔಷಧಿಗಳು, ಮೆಡಿಸನ್ ಈ ರೀತಿ ಸಿಗಬೇಕಾಗಿತ್ತು. ಬಟ್ ಆತನ ಮನೆಯಲ್ಲಿ ಸಿಕ್ಕಿದ್ದು ವನ್ಯ ಜೀವಿಗಳಂತೆ. ಆಮೆ, ಉಸಿರುವಳ್ಳಿಗಳನ್ನ ಅಕ್ರಮವಾಗಿ ವೈದ್ಯ ಸಾಕಿದ್ದ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಕುಮಾರಸ್ವಾಮಿ ಲೇಔಟ್ನಲ್ಲಿರುವ ವೈದ್ಯನ ಮನೆಯಲ್ಲಿ ಇಷ್ಟೆಲ್ಲ ಪತ್ತೆಯಾಗಿದ್ದು. ತಮಿಳುನಾಡು ಮೂಲದ ವೈದ್ಯ ಡಾಕ್ಟರ್ ರಾಜ್ ಕಮಲ್ ತನ್ನ ಮನೆಯಲ್ಲಿ ವನ್ಯ ಜೀವಿಗಳನ್ನ ಇಟ್ಕೊಂಡಿರುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಕುಮಾರಸ್ವಾಮಿ ಲೇಔಟ್ನ ಆದರ್ಶ ಅಪಾರ್ಟ್ಮೆಂಟ್ನಲ್ಲಿ ಪತ್ತೆಯಾಗಿದ್ದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ವನ್ಯ ಪ್ರಭೇದಗಳು ಪತ್ತೆಯಾಗಿದೆಯಂತೆ. 8 ನಕ್ಷತ್ರ ಆಮೆ, ಮಧ್ಯಮ ಗಾತ್ರದ 14 ಆಮೆಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. 4 ಬಿಳಿ ಬಣ್ಣದ ಜೀವಂತ ಹಾವು, 1 ಜೀವಂತ ಉಸಿರುವಳ್ಳಿಯನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಅರಣ್ಯ ಇಲಾಖೆ ನಿಯಮ ಉಲ್ಲಂಘಿಸಿ ವನ್ಯ ಜೀವಿಗಳನ್ನ ಸಾಕಿದ್ದಾನೆ ಈತ ಮನೆಯಲ್ಲಿ ಅನ್ನುವಂತಹ ಆರೋಪ. ಅರಣ್ಯ ಇಲಾಖೆ ಸಂಚಾರ ದಳದ ಅಧಿಕಾರಿಗಳು ದಾಳಿ ಮಾಡಿದ್ದು ವಿದೇಶದಿಂದ ವನ್ಯ ಜೀವಿಗಳನ್ನ ತರಿಸಿಕೊಂಡಿರುವಂತಹ ಶಂಕೆ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇದೆ. ಕಸ್ಟಮ್ಸ್ ಅಧಿಕಾರಿಗಳ ಕಣ್ಣು ತಪ್ಪಿಸಿ ಬೆಂಗಳೂರಿಗೆ ಈ ವನ್ಯ ಜೀವಿಗಳು ಹಾಗಾದ್ರೆ ಬಂದಿದ್ದು ಹೇಗೆ, ತರಿಸಿದ್ದು ಹೇಗೆ, ಆ ಆಯಾಮದಲ್ಲಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಜೆಪಿ ನಗರದ ಹಾಸ್ಟೆಲ್ ಆಸ್ಪತ್ರೆಯಲ್ಲಿ ವೈದ್ಯನಾಗಿದ್ದಾರಂತೆ ಈ ಆರೋಪಿ. ಬಟ್ ಮನೆಯಲ್ಲಿ ನೋಡಿ ಆಮೆಗಳು, ಉಸಿರುವಳ್ಳಿ ಈ ರೀತಿಯೆಲ್ಲ ವನ್ಯ ಜೀವಿಗಳು ಪತ್ತೆಯಾಗಿದೆ. ಹಿಂಗೆಲ್ಲ ಸಾಕಂಗಿಲ್ಲ, ಇದೆಲ್ಲವೂ ಕೂಡ ಅಪರಾಧ. ಬಟ್ ಎಲ್ಲಿಂದ ತರಿಸಿದ್ರು, ಹೆಂಗೆ ತರಿಸಿದ್ರು, ಇದೆಲ್ಲವೂ ಕೂಡ ಪ್ರಶ್ನೆ. ಎನಿವೆ, ವೈದ್ಯನ ಮನೆಯಲ್ಲಿ ವನ್ಯ ಪ್ರಭೇದಗಳು ಪತ್ತೆಯಾಗಿರುವಂಥ ದೃಶ್ಯ. ದಾಳಿ ಮಾಡಿ ಎಲ್ಲವನ್ನ ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಟ್ ಈತನಿಗೆ ಇದು ಸಿಕ್ಕಿದ್ದೆಲ್ಲಿ, ತರಿಸಿದ್ದು ಹೆಂಗೆ, ಕಸ್ಟಮ್ಸ್ ಅಧಿಕಾರಿಗಳ ಕಣ್ತಪ್ಪಿಸಿ ತರೋದಕ್ಕೆ ಸಾಧ್ಯನಾ? ಈ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಚುರುಕುಗೊಳಿಸಿದ್ದಾರಂತೆ ಅಧಿಕಾರಿಗಳು. ಮಾಹಿತಿ